ಸದ್ಯಕ್ಕೆ ನೀವು ಹೊಸ ಫೋನ್ ಕೊಂಡ್ಕೊಳ್ಳೋ ಪ್ಲಾನ್ ಇರಪ್ಪ ಅಂತಂದ್ರೆ ಸ್ವಲ್ಪ ದಿನ ವೇಟ್ ಮಾಡಿ. ಹೌದು ಫ್ರೆಂಡ್ಸ್, ಪ್ರತಿ ತಿಂಗಳು ಕೊನೆಯಲ್ಲಿ ನಾವು ಈ ರೀತಿಯಾಗಿರುವಂತಹ ಅಪ್ಕಮಿಂಗ್ ಸೀರೀಸ್ ತಗೊಂಡು ಬಂದೇ ಬರ್ತೀವಿ. ತುಂಬಾ ಜನಕ್ಕೆ ಈ ಫೋನ್ಸ್ಗಳ ವಿಡಿಯೋಸ್ಗಳು, ಯಾವ ಹೊಸ ಫೋನ್ಸ್ಗಳು ಬರ್ತಾ ಇದೆ, ಯಾವನ್ನ ತಗೊಳ್ಬೇಕು, ಇದ್ರ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಮತ್ತು ತುಂಬಾ ಜನಕ್ಕೆ ಈ ವಿಡಿಯೋ ಹೆಲ್ಪ್ಫುಲ್ ಮತ್ತು ಯೂಸ್ಫುಲ್ ಕೂಡ ಅನ್ಕೋತೀನಿ. ನೀವು ತುಂಬಾ ಜನಕ್ಕೆ ಶೇರ್ ಕೂಡ ಮಾಡ್ತೀರಾ ಅನ್ಕೋತೀನಿ. ಎಸ್, ಡೆಫಿನೆಟ್ಲಿ ನಾನು ಈ ವಿಡಿಯೋನಲ್ಲಿ ಲೈಕ್ ಎವ್ರಿ ಸೀರೀಸ್ ಅಲ್ಲಿ ಸದ್ಯಕ್ಕೆ ಯಾವುದೇ ಫೋನ್ ನ ತಗೊಳ್ಳಿಕ್ಕೆ ಹೋಗ್ಬೇಡಿ, ಹೊಸ ಫೋನ್ಸ್ಗಳನ್ನೇ ಏನಕ್ಕೆ ತಗೊಳ್ಳಿ ಅಂತ ನಿಮಗೆ ಸಜೆಸ್ಟ್ ಮಾಡ್ತೀನಪ್ಪ ಅಂತಂದ್ರೆ, ಮಾರ್ಕೆಟಲ್ಲಿ ನೋಡಿ ಇವಾಗ 10,000 ರೂಪಾಯಿ ಒಂದು ಹೊಸ ಫೋನ್ ತಗೊಳಕ್ ಹೋದ್ರೆ 7-8 ಆಪ್ಷನ್ಸ್ಗಳಿದೆ. 15,000 ರೂಪಾಯಿ ಹೋದ್ರಿಯಪ್ಪ ಅಂತಂದ್ರೆ ಅದರ ಒಂದು 8-9 ಆಪ್ಷನ್ಸ್ಗಳು ನೋಡಕ್ ಸಿಗುತ್ತೆ. ಸೊ ಸದ್ಯಕ್ಕೆ ಹೊಸ ಫೋನ್ಸ್ಗಳನ್ನು ಲಾಂಚ್ ಆಗಿದೆ. ಬಟ್ ಇದು ಇವಾಗ ಅಪ್ಕಮಿಂಗ್ ಫೋನ್ಸ್ಗಳಲ್ಲಿ ಏನು ಚೇಂಜಸ್ ಆಗುತ್ತೆ ಅದು ಹಳೆ ಫೋನ್ಸ್ಗಳು ನಿಮಗೆ ನೋಡಕ್ ಸಿಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಎಲ್ಲ ಫೋನ್ಸ್ಗಳಲ್ಲಿ 15,000 ರೂಪಾಯಿ ಫೋನ್ಸ್ಗಳು ಕೂಡ ನಿಮಗೆ 6,000 mAh ಬ್ಯಾಟ್ರಿ ಇತ್ತು. ಬಟ್ ಹಳೆ ಫೋನ್ಸ್ಗಳಲ್ಲಿ 4,500-5,000 mAh ಬ್ಯಾಟ್ರಿ ಇತ್ತು. ಸೊ ಇದೇ ರೀತಿಯಾಗಿ ಕ್ಯಾಮ್ರಾದಲ್ಲಿ ಅಪ್ಗ್ರೇಡ್ ಆಗ್ತಾಯಿದೆ, ಬ್ಯಾಟ್ರಿನ ಅಪ್ಗ್ರೇಡ್ ಆಗ್ತಿದೆ, ಪರ್ಫಾರ್ಮೆನ್ಸ್ ಅಪ್ಗ್ರೇಡ್ ಆಗ್ತಿದೆ, ಮತ್ತು ಸ್ಲಿಮ್ ಬಿಲ್ಡ್ ಕ್ವಾಲಿಟಿ AI ಟೂಲ್ಸ್ಗಳನ್ನ ಕೂಡ ಒಳಗೊಂಡು ಸ್ಮಾರ್ಟ್ ಫೋನ್ಸ್ಗಳು ಲಾಂಚಸ್ ಆಗ್ತಿವೆ. ಸೊ ಅದಕ್ಕಾಗಿ ನೀವು ಆದಷ್ಟು ಹೊಸ ಫೋನ್ಸ್ಗಳನ್ನೇ ತಗೊಳ್ಳಿ. ವ್ಯಾಲ್ಯೂ ಫಾರ್ ಮನಿ ಸ್ಮಾರ್ಟ್ ಫೋನ್ ಅಂತ ಮಾತ್ರ ಚೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಈ ಅಪ್ಕಮಿಂಗ್ ಸೀರೀಸ್ ಮತ್ತು ಈ ಬೆಸ್ಟ್ ಅಂಡರ್ 20K, ಬೆಸ್ಟ್ ಅಂಡರ್ 30K ಇಂಥ ವಿಡಿಯೋಸ್ಗಳನ್ನ ಆವಾಗ ತೊಗೊಂಡು ಬರ್ತೀವಿ. ಸೊ ಇದ್ರ ರಿಲೇಟೆಡ್ ಮತ್ತೆ ಯಾವ ಕಂಟೆಂಟ್ ಮಾಡಬೇಕು ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿನ್ನೆ ಅಷ್ಟೇ 10-15K ಬಜೆಟಲ್ಲಿ ನನ್ನ ಪ್ರಕಾರ ಯಾವ್ದು ಬೆಸ್ಟ್ ಫೋನ್ಸ್ಗಳು ಇಟ್ಕೊಳ್ಳೋದಾಗ ಸಜೆಸ್ಟ್ ಮಾಡಿದ್ದೀನಿ. ಸದ್ಯಕ್ಕೆ ಕೊಂಡ್ಕೊಳ್ಬೇಕಪ್ಪ ಅಂದರೆ ಆ ವಿಡಿಯೋನ ಕೂಡ ಒಂದ್ಸರ್ತಿ ಚೆಕ್ ಮಾಡಿ. ಸೊ ಸದ್ಯಕ್ಕೆ ನಾವು ಇವತ್ತಿನ ವಿಡಿಯೋಲಿ 8-9 ಬೆಂಕಿ ಫೋನ್ಸ್ಗಳ ಬಗ್ಗೆ ತಿಳಿಸ್ತಾ ಇದ್ವಿ. ಇದು 90% ಈ ಫೋನ್ಸ್ಗಳೆಲ್ಲ ಲಾಂಚ್ ಆಗುತ್ತೆ. ಸೊ ನೀವು ಹೊಸದಾಗಿ ಬಂದರೆ ವಿಡಿಯೋ ಲೈಕ್ ಮಾಡಿಬಿಟ್ಟು ಕೆಳಗೆ ಕಾಣಿಸಿರುವಂಥ ಕೆಂಪು ಬಟನ್ ಎಲ್ಲ ಒತ್ತಿ. ಸೊ ಲಿಸ್ಟಲ್ಲಿ ಮೊದಲನೇ ಫೋನ್ ಬರ್ತಾ ಇದೆ. ಸೊ ವಿವೋ ರೀಸೆಂಟ್ಲಿ ವಿವೋ T4X ಲಾಂಚ್ ಮಾಡಿದ್ರು. ಇವಾಗ ಅವರಂತಮ್ಮ ವಿವೋ T4 ಕೂಡ ಇದೇ ತಿಂಗಳು ಲಾಂಚ್ ಆಗ್ತಿದೆ. 6.6 ಇರುವಂತಹ AMOLED ಡಿಸ್ಪ್ಲೇ ಜೊತೆಗೆ ಸ್ನ್ಯಾಪ್ಡ್ರ್ಯಾಗನ್ 763 ಚಿಪ್ಸೆಟ್, 828GB ವೇರಿಯಂಟ್ಗೆ 50 ಮೆಗಾಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮ್ರಾ ಮತ್ತು 32 ಮೆಗಾಪಿಕ್ಸೆಲ್ ಸೆಲ್ಫಿ ಶೂಟರ್ ಜೊತೆಗೆ 7500 mAh ಬ್ಯಾಟರಿಯೊಂದಿಗೆ 90 ವ್ಯಾಟ್ನ ಪವರ್ ಬಟರ್ ಇನ್ ಬಾಕ್ಸ್ ಕೊಡಿದಾರಂತೆ. ಸೊ ನನ್ನ ಪ್ರಕಾರ ಈ ಸ್ಮಾರ್ಟ್ ಫೋನ್ ಭಾರತದಲ್ಲಿ ಒಂದು 17,000 ರೂಪಾಯಿ ಲಾಂಚ್ ಆಗ್ಬೋದು. ಇದರಲ್ಲೇ ಮತ್ತು iQOO Z10 ಕೂಡ ಸೇಮ್ ಪ್ರೈಸ್ ಲಾಂಚ್ ಆಗ್ತಿದೆ. ಅದರಲ್ಲೂ ಕೂಡ 7,400 mAh ಬ್ಯಾಟರಿ ಇದೆ. ಸೊ ಡೆಫಿನೆಟ್ಲಿ ಎರಡು ಹೆವಿ ಕಾಂಪಿಟೇಷನ್ ಆಗುತ್ತೆ. ಮತ್ತು ಒಂದು ಬೆಂಕಿ ಬ್ಯಾಟರಿ ಫೋನ್ ಅದು ಹುಡುಕ್ತೀರಪ್ಪ ಅಂತಂದ್ರೆ ನೀವು iQOO Z10 ಅಥವಾ ಎಕ್ಸಾಕ್ಟ್ಲಿ ವಿವೋ T4ಗೆ ವೇಟ್ ಮಾಡಬಹುದು. ಅಲ್ಲಿ ನೆಕ್ಸ್ಟ್ ಫೋನ್ಸ್ಗಳು ಬರ್ತಾ ಇದೆ. ಸ್ಯಾಮ್ಸಂಗ್ ಅಲ್ಲಿ ಪ್ರೀಮಿಯಂ ಮಿಡ್ ರೇಂಜ್ ಸ್ಮಾರ್ಟ್ ಫೋನ್ಸ್ಗಳು. ಒಂದು ಸ್ಯಾಮ್ಸಂಗ್ F56, ಇದು ಸ್ಪೆಷಲಿ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ. ಇನ್ನೊಂದು M56, ಇದು ಆನ್ಲೈನ್ ನಿಮಗೆ ಅಮೆಝಾನ್ ನೋಡಕ್ಕೆ ಸಿಗುತ್ತೆ. ಇದರಲ್ಲಿ ಮೊದಲಾಗಿ M56 ನ ಬಗ್ಗೆ ನೋಡ್ಕೊಂಡ್ವಿ ಅಂದ್ರೆ ಇಲ್ಲಿ 6.82 ಇಂಚಸ್ ಇರುವಂತಹ AMOLED ಡಿಸ್ಪ್ಲೇ ಒಂದಿಗೆ Exynos 1580 ಚಿಪ್ಸೆಟ್ ಮತ್ತು 828GB 256GB ವೇರಿಯಂಟ್ಗೆ ಟ್ರಿಪಲ್ ರಿಯರ್ ಕ್ಯಾಮ್ ಸೆಟಪ್ನ ಕೊಡ್ತಿದ್ದಾರೆ. ಮತ್ತು ಬ್ಯಾಟ್ರಿ ಬಗ್ಗೆ 5,000 ಇರುತ್ತೆ ಅಥವಾ 6,000 ಇರುತ್ತೆ ಗೊತ್ತಿಲ್ಲ, ಬಟ್ ಮಾನ್ಸ್ಟರ್ ಬ್ಯಾಟ್ರಿ ಇರುತ್ತೆ, ಪವರ್ ಬಟರ್ ಅಂತೂ ಕೊಡೋದಿಲ್ಲ. ಜೊತೆಗೆ One UI 6.1 ಜೊತೆಗೆ ಮಿಡ್ ಅಂಡ್ ಪ್ರೀಮಿಯಂ ಸ್ಮಾರ್ಟ್ ಫೋನ್ ಪ್ರಕಾರ M56 ಹತ್ರ 35,000 ಲಾಂಚ್ ಆಗುತ್ತೆ. ಇದು ಏಪ್ರಿಲ್ ಮಿಡ್ ಅಲ್ಲಿ ಲಾಂಚ್ ಆಗ್ತಿದೆ. ಇನ್ನು ಯಾವಾಗ ಗ್ಯಾಲಕ್ಸಿ F56 ಬರ್ತೀವಿ, ಈ ಸ್ಮಾರ್ಟ್ ಫೋನ್ ಕೂಡ ಆಲ್ಮೋಸ್ಟ್ ಸೇಮ್ ಸೈಜ್ ಇದೆ. ಅದೇ 6.7 ಇಂಚಸ್ ಇರುವಂತಹ ಸೂಪರ್ AMOLED ಡಿಸ್ಪ್ಲೇ ಒಂದಿಗೆ 8/256GB ವೇರಿಯಂಟ್ ನ ಕೊಡ್ತಾ ಇದ್ದಾರೆ. ಇಲ್ಲಿ Qualcomm Snapdragon 700 ಚಿಪ್ಸೆಟ್ ಒಂದಿಗೆ 50 ಮೆಗಾಪಿಕ್ಸೆಲ್ ಟ್ರಿಪಲ್ OIS ಸೆಟ್ ಒಂದಿಗೆ ಫ್ರಂಟ್ ಅಲ್ಲಿ ಕೂಡ 50 ಮೆಗಾಪಿಕ್ಸೆಲ್ ಸೆಲ್ಫಿ ಶೂಟ್ ಕೊಡ್ತಾರೆ. ಸೊ ಇಲ್ಲಿ ಕೂಡ ಅದೇ 5,000 mAh ಬ್ಯಾಟರಿ ಒಂದಿಗೆ 45 ವ್ಯಾಟ್ನ ಪವರ್ ಬಟರ್ ಸಿಗಲ್ಲ, ಬಟ್ ಫಾಸ್ಟ್ ಚಾರ್ಜ್ ಆಗುತ್ತೆ. ಸೊ ನನ್ನ ಪ್ರಕಾರ ಸೇಮ್ ಅದೇ 35K ಬಜೆಟ್ ಅಲ್ಲಿ ಈ ಸ್ಮಾರ್ಟ್ ಫೋನ್ ಭಾರತದಲ್ಲಿ ಏಪ್ರಿಲ್ ಮಿಡ್ ಅಲ್ಲಿ ಲಾಂಚ್. ಎರಡೂ ಒಮ್ಮೆ ಆಗಲ್ಲ, ಬಟ್ ಸ್ವಲ್ಪ ಗ್ಯಾಪ್ ತಗೊಂಡು ಏಪ್ರಿಲ್ ಒಳಗಡೆ ಲಾಂಚ್ ಆಗುತ್ತೆ. ಎರಡಿಸ್ತಲ್ಲಿ ನೆಕ್ಸ್ಟ್ ಫೋನ್ಸ್ಗಳು ಬರ್ತಾ ಇದೆ. ಸೊ ರಿಯಲ್ಮಿ ಕಡೆಯಿಂದ 3-4 ಫೋನ್ಸ್ಗಳು ಲಾಂಚ್ ಆಗುವಂತ ತುಂಬಾ ಸಾಧ್ಯತೆಗಳಿದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷ ರಿಯಲ್ಮಿಯವರು ಈ P ಸೀರೀಸ್ ನ ತಗೊಂಡು ನಾರ್ಜೋ ಸೀರೀಸ್ಗೆ ಕನ್ವರ್ಟ್ ಮಾಡ್ತಾರೆ. ಸೊ ಈ ಸರ್ತಿ ಕೂಡ ಅಷ್ಟೇ ಇವರ ಹೊಸ ನಾರ್ಜೋ 80 ಸೀರೀಸ್ ಅಲ್ಲಿ ರಿಯಲ್ಮಿ P3 Pro, P3 Ultra ಏನಿತ್ತು ಇದನ್ನ ಕಂಪ್ಲೀಟ್ಲಿ ರೀಬ್ರ್ಯಾಂಡ್ ಮಾಡಿಬಿಟ್ಟು ಹೊಸದಾಗಿ ನಾರ್ಜೋ 80 Pro, 80 Ultra ಹೆಸರಿಂದ ಭಾರತದಲ್ಲಿ ಈ ತಿಂಗಳಂತೂ ಡೆಫಿನೆಟ್ಲಿ ಅಂದರೆ ಏಪ್ರಿಲ್ ಅಲ್ಲಿ 1-2 ಫೋನ್ಸ್ಗಳಂತೂ ಲಾಂಚ್ ಆಗುತ್ತೆ. ಇನ್ನು ನಂಬರ್ ಸೀಸಲ್ ಕೂಡ ರಿಯಲ್ಮಿ 14 ಕೂಡ ಲಾಂಚ್ ಮಾಡಕ್ಕೆ ಸೆಟ್ ಮಾಡಿದ್ದಾರೆ. ಸೊ ಇದರಲ್ಲಿ 6.6 ಇರುವಂಥ AMOLED ಡಿಸ್ಪ್ಲೇನ ಕೊಡ್ತಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 6 Gen 4 ಚಿಪ್ಸೆಟ್ನ ತೊಗೊಂಡು ಬರ್ತಿದ್ದಾರೆ. 6/128GB RAM ಒಂದಿಗೆ 50 ಮೆಗಾಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮ್ ಸೆಟ್ ಮತ್ತು 32 ಮೆಗಾಪಿಕ್ಸೆಲ್ ಸೆಲ್ಫಿ ಒಂದಿಗೆ ಇದರಲ್ಲಿ ಕೂಡ 6,000 mAh ಒಂದಿಗೆ 45 ವ್ಯಾಟ್ನ ಸೂಪರ್ ಅಡಾಪ್ಟರ್ನ ಕೊಟ್ಟಿದ್ದಾರಂತೆ. ಸೊ ಡೆಫಿನೆಟ್ಲಿ ಈ ಸ್ಮಾರ್ಟ್ ಫೋನ್ ನನ್ನ ಪ್ರಕಾರ ಭಾರತದಲ್ಲಿ 16,000-17,000 ರೂಪಾಯಿ ಪ್ರೈಸ್ನಲ್ಲಿ ಲಾಂಚ್ ಆಗುವಂಥ ಸಾಧ್ಯತೆಗಳಿದೆ. ರಿಯಲ್ಮಿ ಇಷ್ಟಪಡೋರು ಡೆಫಿನೆಟ್ಲಿ 14 ಮಾತ್ರ ವೇಟ್ ಮಾಡ್ಬೋದು, ಬಟ್ ನಾರ್ಜೋ ರೀಬ್ರ್ಯಾಂಡೆಡ್. ಎರಡಿಸಲ್ಲಿ ನೆಕ್ಸ್ಟ್ ಫೋನ್ಸ್ಗಳು ಬರ್ತಾ ಇದೆ. ಇದು iQOO ಕಡೆಯಿಂದ Z10 ಸೀರೀಸ್ನ 2 ಫೋನ್ಸ್ಗಳು ಲಾಂಚ್ ಆಗ್ತಿವೆ. ಒಂದು iQOO Z10 ಮತ್ತೊಂದು iQOO Z10X ಅಂತ. ಈ iQOO Z10 ಏನಿದೆ ಇದರಲ್ಲಿ 6.7 ಇರುವಂಥ LCD ಡಿಸ್ಪ್ಲೇನ ಕೊಡ್ತಿದ್ದಾರೆ. Dimensity 7300 ಚಿಪ್ಸೆಟ್ ಒಂದಿಗೆ 6/120GB ವೇರಿಯಂಟ್ನ ಕೊಡ್ತಿದ್ದಾರೆ. ಇಷ್ಟರಲ್ಲಿ 50 ಮೆಗಾಪಿಕ್ಸೆಲ್ OIS ಟ್ರಿಪಲ್ ರಿಯರ್ ಕ್ಯಾಮ್ ಸೆಟಪ್ ಒಂದಿಗೆ ಫ್ರಂಟ್ ಅಲ್ಲಿ 32 ಮೆಗಾಪಿಕ್ಸೆಲ್ ಸೆಲ್ಫಿ ಶೂಟ್ ಕೊಡ್ತಾರೆ. ಮತ್ತು ಮೇನ್ ಈ ಫೋನ್ ಅಂತ ಹೈಲೈಟ್ ಪಡಪ್ಪ ಅಂದ್ರೆ ವಿವೋ T4 ತರನೇ ಸೇಮ್ 7300 mAh ಬ್ಯಾಟ್ರಿ ಒಂದಿಗೆ 40
24W ಪವರ್ ಇನ್ ಬಾಕ್ಸ್ ನೋಡಕ್ಕೆ ಸಿಗುತ್ತೆ. ಸೊ ಡೆಫಿನೆಟ್ಲಿ ಬ್ಯಾಟ್ರಿ ಮಾತ್ರ ಎಲ್ಲ ಫೋನ್ಸ್ಗಳು ಹೆವಿ ಅಪ್ಗ್ರೇಡ್ ಆಗ್ತಿದೆ. ಒಂಥರ ಪವರ್ ಬ್ಯಾಂಕ್ ಫೋನ್ ಅನ್ನೋದೇ ಡೌಟ್ ಅನಿಸ್ತಿದೆ. ಸೊ ಡೆಫಿನೆಟ್ಲಿ ಇದ್ರ ಒಂದು ಒಳ್ಳೆ ಮಾನ್ಸ್ಟರ್ ಬೆಂಕಿ ಬ್ಯಾಟ್ರಿ ಇರುವಂತಹ ಪರ್ಫಾರ್ಮೆನ್ಸ್ ಫೋನ್ ಹುಡ್ತಿದ್ದೀರಪ್ಪ ಅಂತಂದ್ರೆ ಅಂಡರ್ 20,000ಗೆ ಇದೇ ಏಪ್ರಿಲ್ 11 ತಾರೀಕಿಗೆ iQOO Z10 ಲಾಂಚ್ ಆಗ್ತಿದೆ. ಸೊ ಡೆಫಿನೆಟ್ಲಿ ಈ ಸ್ಮಾರ್ಟ್ ಫೋನ್ಗೆ ನೀವು ವೇಟ್ ಮಾಡಬಹುದು. ಎರಡಲ್ಲಿ ನೆಕ್ಸ್ಟ್ ಫೋನ್ ಬರ್ತಾ ಇದೆ ಮೋಟರ್ ಕಡೆಯಿಂದ ಎಡ್ಜ್ ಸೀರೀಸ್ನ ಹೊಸ 60 ಸೀರೀಸ್ನ ಮೊಟ್ಟ ಮೊದಲ ಫೀಜನ್ ಫೋನ್ ಲಾಂಚ್ ಆಗ್ತಿದೆ. ಸೊ ಡೆಫಿನೆಟ್ಲಿ ಈ ಸ್ಮಾರ್ಟ್ ಫೋನ್ಸ್ಗೆ ತುಂಬಾ ಜನ ವೇಟ್ ಮಾಡ್ತಾರೆ ಮತ್ತು ಎಲ್ಲ ಸ್ಪೆಸಿಫಿಕೇಶನ್ ಒಂದು ವ್ಯಾಲಿ ಫಾರ್ ಮನಿ ಬೆಂಕಿ ಸ್ಮಾರ್ಟ್ ಫೋನ್ ಡೆಫಿನೆಟ್ಲಿ ಇದು ಆಗೇ ಆಗುತ್ತೆ. ಈ ಸದ್ಯಕ್ಕೆ ಫೀಜನ್ ಫೋನ್ ನಿಮಗೆ 6.6 ಇರುವಂಥ ಫುಲ್ HD ಪ್ಲಸ್ 1.5 KHz ಇರುವಂಥ ಕ್ವಾಡ್ ಕರ್ವ್ ಡಿಸ್ಪ್ಲೇನ ಕೊಟ್ಟಿದ್ದಾರಂತೆ. MediaTekನ Dimensity 7400 ಚಿಪ್ಸೆಟ್ 8GB RAM ಒಂದಿಗೆ 128GB ಬೇಸ್ ವೇರಿಯಂಟ್ ಜೊತೆಗೆ 50 ಮೆಗಾ ಪಿಕ್ಸೆಲ್ನ ಸೋನಿ ಟ್ರಿಪಲ್ ಮತ್ತು 32 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟೊಂದಿಗೆ 5500 mAh ಬ್ಯಾಟರಿಯೊಂದಿಗೆ 68ನ ಪವರ್ ಇನ್ ಬಾಕ್ಸ್ ನೋಡಕ್ಕೆ ಸಿಗುತ್ತೆ. ಸೊ ಡೆಫಿನೆಟ್ಲಿ ಮೋಟೋರೋಲಾ ಫೋನ್ ಯೂಸ್ ಮಾಡೋರಂತೂ ಈ ಫೋನ್ಸ್ಗಾಗಿ ವೇಟ್ ಮಾಡಲೇಬೇಕು. ಇಷ್ಟೇ ಅಲ್ಲದೆ 50 ಸೀರೀಸ್ ಆದ್ಮೇಲೆ 60 ಸೀರೀಸ್ ಅಲ್ಲಿ ಒಟ್ಟಾರೆ 5 ಫೋನ್ಸ್ಗಳು ಲಾಂಚ್ ಆಗುತ್ತೆ. ಲಾಸ್ಟ್ ಇಯರ್ ಕೂಡ 50 ಫಿಜನ್ ಅಲ್ಲಿ ಫಿಜನ್ ಪ್ರೋ ಅಲ್ಟ್ರಾ ನಿಯೋ ಇನ್ನೂ ಏನೇನೋ ಲಾಂಚ್ ಮಾಡಿದ್ರು. ಅದೆಲ್ಲ ಇದೇ ತರ ಪ್ರತಿ ತಿಂಗಳು ಎಡ್ಜ್ ಸೀರೀಸ್ ಅಲ್ಲಿ ಒಂದಾದ್ರೂ ಫೋನ್ ಲಾಂಚ್ ಆಗೇ ಆಗುತ್ತೆ. ಎರಡಲ್ಲಿ ನೆಕ್ಸ್ಟ್ ಫೋನ್ ಬರ್ತಾ ಇದೆ ಅದು ಮತ್ತೆ ವಿವೋ ಕಡೆಯಿಂದಾನೆ ವಿವೋ V50 ಇದೇ ತಿಂಗಳು ಮಿಡ್ ಏಪ್ರಿಲ್ ಅಲ್ಲಿ ಲಾಂಚ್ ಆಗ್ಬೋದು. ಸೊ ಇದರಲ್ಲಿ 6.77 ಇಂಚಸ್ ಇರುವಂತ ಫುಲ್ HD ಪ್ಲಸ್ ಆಮ್ ಡಿಸ್ಪ್ಲೇ ಒಂದಿಗೆ Dimensity 7300 ಚಿಪ್ನ ಕೊಡ್ತಿದ್ದಾರೆ. 828GB ಒಂದಿಗೆ 50 ಮೆಗಾ ಪಿಕ್ಸೆಲ್ನ ಡುವಲ್ ರಿಯರ್ ಕ್ಯಾಮ್ರಾ ಸೆಟಪ್ ಒಂದಿಗೆ ಫ್ರಂಟ್ ಅಲ್ಲಿ ಕೂಡ 50 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಡ್ತಿದ್ದಾರೆ. 6000 mAh ಬ್ಯಾಟರಿ ಒಂದಿಗೆ 55W ಪವರ್ ಇನ್ ಬಾಕ್ಸ್ ನೋಡಕ್ಕೆ ಸಿಗುತ್ತೆ. ಸೊ ನನ್ನ ಪ್ರಕಾರ ಇದು ಮಿಡ್ ಎಂಡ್ ಅಲ್ಲಿ ಒಂದು ಬೆಸ್ಟ್ ಕ್ಯಾಮ್ರಾ ಫೋನ್ ಅದರಲ್ಲಿ ಯಾವುದೇ ಇರಲ್ಲ. ಸೊ ಕ್ಯಾಮ್ರಾ ಜಾಸ್ತಿ ಫೋಕಸ್ ಮಾಡಿಬಿಟ್ಟು ಬಜೆಟ್ ಅಲ್ಲಿ V50 ಕೂಡ ಸದ್ಯದಲ್ಲೇ ಲಾಂಚ್ ಆಗ್ತಿದೆ. ಎರಡಲ್ಲಿ ಮತ್ತೊಂದು ವಿವೋ ಫೋನ್ ಲಾಂಚ್ ಆಗ್ತಿದೆ ಮೋಸ್ಟ್ ಹೈಪ್ಡ್ ಮತ್ತು ಫಾರ್ ದ ಫಸ್ಟ್ ಟೈಮ್ ಇದು ಭಾರತದಲ್ಲಿ ಲಾಂಚ್ ಆಗ್ತದೆ. ಎಷ್ಟು ವಿವೋ X200 ಮಿನಿ. ಈ ಸ್ಮಾರ್ಟ್ ಫೋನ್ ತುಂಬ ಕಾಂಪ್ಯಾಕ್ಟ್ ಇದೆ. ಹೀಗಾಗಿ ಇದರಲ್ಲಿ 6.31 ಇಂಚಸ್ ಇರುವಂಥ LTPO AMOLED ಡಿಸ್ಪ್ಲೇ ಒಂದಿಗೆ 4500 ಪೀಕ್ ಬ್ರೈಟ್ನೆಸ್ 128GB RAM ಮತ್ತು 12256GB ಒಂದಿಗೆ ರಿಯರ್ಲಿ 50 ಮೆಗಾ ಪಿಕ್ಸೆಲ್ ಪ್ಲಸ್ 50 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಒಂದಿಗೆ ಫ್ರಂಟ್ ಅಲ್ಲಿ 32 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಡ್ತಿದ್ದಾರೆ. ಒಟ್ಟಾರೆ 5700 mAh ಬ್ಯಾಟರಿ ಒಂದಿಗೆ 90W ಪವರ್ ಇನ್ ಬಾಕ್ಸ್ ನೋಡಕ್ಕೆ ಸಿಗುತ್ತೆ. ಸೊ ನನ್ನ ಪ್ರಕಾರ ಇದು ಭಾರತದಲ್ಲಿ ಈ ಏಪ್ರಿಲ್ ಎಂಡ್ ತನಕ ಲಾಂಚ್ ಆಗುವಂಥ ತುಂಬಾ ಸಾಧ್ಯತೆ ಅಥವಾ ಮೇ ಫಸ್ಟ್ ವೀಕು ಬಂದರೂ ಬರ್ಬೋದು. ಬಟ್ ಡೆಫಿನೆಟ್ಲಿ ಈ ಸ್ಮಾರ್ಟ್ ಫೋನ್ಸ್ಗಳು ಜಾಸ್ತಿ ಸೇಲ್ ಆಗುತ್ತೆ ಮತ್ತು ವಿವೋನಲ್ಲಿ ಕಾಂಪ್ಯಾಕ್ಟ್ ಅದು ಬೆಸ್ಟ್ ಕ್ಯಾಮ್ರಾ ಫೋನ್ ಅಂದ್ರೆ ತುಂಬಾ ಜನ ಇಷ್ಟ ಪಡ್ತಾರೆ. ಬಟ್ ಪ್ರೈಸ್ ಕೂಡ ಸ್ವಲ್ಪ ಹೈ ಆಗುತ್ತೆ ಅನ್ಸುತ್ತೆ. ನನ್ನ ಪ್ರಕಾರ 65 to 70K ಇದ್ರ ಬೆಲೆ ಆಗ್ಬಹುದು. ಎರಡಲ್ಲಿ ಕಾಂಪ್ಯಾಕ್ಟ್ ಫೋನ್ಸ್ಗಳ ಬಗ್ಗೆ ಚರ್ಚೆ ನಡೀತಿದೆ ಅಂದ್ರೆ ಸ್ಯಾಮ್ಸಂಗ್ ಅವ್ರು ಹೇಗೆ ಹಿಂದಿರ್ತಾರೆ ಗುರು ಆಲ್ರೆಡಿ ಕೆಲವೊಂದು ಕಡೆ ಎಲ್ಲ ಕಡೆ ಸರ್ಟಿಫಿಕೇಶನ್ ಮಾಡಿಬಿಟ್ಟು ಆಫೀಷಿಯಲ್ ಆಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಎಡ್ಜ್ನ ಕೂಡ ಭಾರತದಲ್ಲಿ ಕೆಲವೇ ದಿನಗಳಲ್ಲಿ ಲಾಂಚ್ ಆಗಲಿದೆ. ಸೊ ನೋಡಕ್ಕೆ ಸಖತ್ತಾಗಿರುವಂತಹ 5.84mm ಥಿಕ್ನೆಸ್ ಒಂದಿಗೆ ಟೈಟೇನಿಯಂ ಬಿಲ್ಡ್ ಕ್ವಾಲಿಟಿ ಈ ರೀತಿಯಾಗಿರುವಂತಹ ಸ್ಮಾರ್ಟ್ ಫೋನ್ ನೋಡಕ್ಕೆ ಸಿಗುತ್ತೆ. ಎಷ್ಟರಲ್ಲಿ 6.7 ಇರುವಂತಹ ಕ್ವಾಡ್ HD ಪ್ಲಸ್ AMOLED ಡಿಸ್ಪ್ಲೇ ಒಂದಿಗೆ Qualcomm Snapdragon 8 Elite ಚಿಪ್ಸೆಟ್ ಒಂದಿಗೆ 12GB RAM ಇಂದ ಈ ವೇರಿಯಂಟ್ಗಳು ಸ್ಟಾರ್ಟ್ ಆಗಿದೆ. ಇಷ್ಟಲ್ಲೇ 50 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಒಂದಿಗೆ ಫ್ರಂಟ್ ಅಲ್ಲಿ 50 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಕೊಡ್ತಿದ್ದಾರೆ. ಸೊ ಡೆಫಿನೆಟ್ಲಿ 3900 mAh ಬ್ಯಾಟರಿ ತುಂಬಾ ಕಮ್ಮಿ ಇದೆ. ಬಟ್ ತುಂಬಾ ಜನಕ್ಕೆ ಫೋನ್ ಇಷ್ಟ ಆಗ್ಬೋದು. ನನ್ನ ಪ್ರಕಾರ ಈ ಸ್ಮಾರ್ಟ್ ಫೋನ್ 70, 80, 90 ಸಾವಿರ ರೂಪಾಯಿ ಹತ್ರ ಲಾಂಚ್ ಆಗುವಂಥ ಸಾಧ್ಯತೆಗಳಿದೆ. ಸೊ ಡೆಫಿನೆಟ್ಲಿ ಇಷ್ಟಪಡೋರು ದುಡ್ಡು ಇರೋದನ್ನ ತಗೊಳ್ತಾರೆ. ಬಟ್ ಬ್ಯಾಟ್ರಿ ಅಪ್ಗ್ರೇಡ್ ಮತ್ತು ಬ್ಯಾಟ್ರಿ ಟೆಕ್ನಾಲಜಿಲಿ ಅಟ್ಲೀಸ್ಟ್ 5,000 ಕೊಡಬೇಕಾಗಿತ್ತು. ಹೋಪ್ಫುಲಿ ನೋಡೋಣ ಎಷ್ಟಕ್ಕೆ ಬರುತ್ತೆ. ನಮಗೆ ಏನಾದರೂ ಕೊಡಿಸ್ಕೊಟ್ರಪ್ಪ ಡೆಫಿನೆಟ್ಲಿ ಇದನ್ನ ಅನ್ಬಾಕ್ಸ್ ಮಾಡ್ತೀವಿ. ಎರಡಲ್ಲಿ ನೆಕ್ಸ್ಟ್ ಫೋನ್ಸ್ಗಳು ಬರ್ತಾ ಇದೆ. ಅದು ಒನ್ ಪ್ಲಸ್ ಕಡೆಯಿಂದ 2 ಫೋನ್ಸ್ಗಳು ಇದೇ ತಿಂಗಳು ಲಾಂಚ್ ಆಗುತ್ತೆ ಅಥವಾ ಮೇ ಬಿ ಮೇ ಫಸ್ಟ್ ವೀಕಲ್ಲಿ ಲಾಂಚ್ ಆಗೋದು ಗೊತ್ತಿಲ್ಲ. ಒನ್ ಪ್ಲಸ್ 13T ಮತ್ತು 13 ಮಿನಿ ಅಂತ 2 ಫೋನ್ಸ್ಗಳು ಲಾಂಚ್ ಆಗ್ತದೆ. ಸೊ ಈ 13Tಗೆ ಬಂದ್ವಿ ಅಂತಂದ್ರೆ ಡಿಸೈನ್ ವೈಸ್ ತುಂಬಾ ಯೂನಿಕ್ ಆಗಿರುವಂಥ ಡಿಸೈನ್ ಇದೆ. 6.3 ಇಂಚ್ ಇರುವಂಥ ಡಿಸ್ಪ್ಲೇ ಕೊಡ್ತಿದ್ದಾರೆ. Qualcomm Snapdragon 8 Elite ಚಿಪ್ಸೆಟ್ ಒಂದಿಗೆ 16GB RAM ವೇರಿಯಂಟ್ ಮತ್ತು 5500 mAh ಬ್ಯಾಟರಿ ಒಂದಿಗೆ ನಾವು ಮಾರ್ಕೆಟ್ಲಿ ಎಂಟ್ರಿ ಹೊಡೆದಿದೆ. ಇನ್ನು 13 ಮಿನಿ ಸ್ಪೆಸಿಫಿಕೇಶನ್ ನೋಡಿಕೊಂಡಾಗ 6.3 ಇಂಚಸ್ ಇರುವಂಥ 1.5K AMOLED ಡಿಸ್ಪ್ಲೇ ಒಂದಿಗೆ ಇದ್ರ ಕೂಡ ಸೇಮ್ Qualcomm 8 Elite ಚಿಪ್ಸೆಟ್ ನ ಕೊಡ್ತಿದ್ದಾರೆ. 16GB RAM 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ಕ್ಯಾಮ್ರಾ ಮತ್ತು 6000 mAh ಬ್ಯಾಟರಿ ಒಂದಿಗೆ 80W ಪವರ್ ಇನ್ ಬಾಕ್ಸ್ ಕೊಟ್ಟಿದ್ದಾರಂತೆ. ಸೊ ಡೆಫಿನೆಟ್ಲಿ ಈ ಸ್ಮಾರ್ಟ್ ಫೋನ್ಸ್ಗಳು ಮಾರ್ಕೆಟ್ಲಿ ಹವಾ ಮಾಡುತ್ತೆ. ಸದ್ಯಕ್ಕೆ ಈ ಕಾಂಪ್ಯಾಕ್ಟ್ ಮತ್ತು ಸ್ಲಿಮೆಸ್ಟ್ ಫೋನ್ಸ್ಗಳು ಟ್ರೆಂಡ್ ನಡೀತಾ ಇದೆ. ತುಂಬಾ ಜನ ಈ ಫೋನ್ಸ್ಗಳನ್ನ ಇಷ್ಟಪಡ್ತಿದ್ರೆ. ನಮಗಂತೂ ಈ ದೊಡ್ಡ ಫೋನ್ಸ್ಗಳನ್ನ ಯೂಸ್ ಮಾಡಿ ಸಾಕಾಗಿ ಹೋಗಿದೆ. ಕಾಂಪ್ಯಾಕ್ಟ್ ಬಟ್ ಎಲ್ಲ ಫೀಚರ್ಸ್ಗಳಲ್ಲಿ ಬ್ಯಾಟ್ರಿ ಕೂಡ ದೊಡ್ಡದಿರಲಿ. ಎರಡಲ್ಲಿ ಕೊನೆಯ ಫೋನ್ ಬರ್ತಾ ಇದೆ. ಅದು CMF 2 ಬಗ್ಗೆ ಕೂಡ ತುಂಬಾ ಸ್ಟ್ರಾಂಗ್ ಲೀಕ್ಸ್ಗಳು ಬರ್ತಾ ಇದೆ. ಈ ಸ್ಮಾರ್ಟ್ ಫೋನ್ ನನ್ನ ಪ್ರಕಾರ ಇದು ಏಪ್ರಿಲ್ ಲಾಂಚ್ ಆಗಲ್ಲ ಗುರು, ಮೇನಲ್ಲಿ ಬರುತ್ತೆ ಅಂತ ಅನ್ಕೋತೀನಿ. ಬಟ್ ಗೊತ್ತಿಲ್ಲ CMF ಏನು ಹವಾ ಮಾಡಿ ಮತ್ತೆ ಇದೇ ತಿಂಗಳು ಲಾಂಚ್ ಮಾಡ್ಬೋದು. ಈ ಸ್ಮಾರ್ಟ್ ಫೋನ್ ತುಂಬಾ ಚಿಕ್ಕದಾಗಲಿದೆ ಅಂತೆ. 5.5 ಅಥವಾ 6.5 ಇಂಚಸ್ನ ಡಿಸ್ಪ್ಲೇ ಒಂದಿಗೆ Snapdragon 7 ಚಿಪ್ಸೆಟ್ ಒಂದಿಗೆ 8GB RAM ಮತ್ತು 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮ್ರಾ ಒಂದಿಗೆ 5500 mAh ಬ್ಯಾಟರಿ ಒಂದಿಗೆ ಸೇಮ್ ಅದೇ ರೀತಿಯಾಗಿರುವಂತಹ ಬ್ಯಾಕ್ ಪ್ಯಾನಲ್ ಓಪನ್ ಮಾಡುವಂಥ ಡಿಸೈನ್ ಏನೋ ಲೀಕ್ಸ್ ಹೊರಗೆ ಬರ್ತಾ ಇದೆ. ಸದ್ಯಕ್ಕೆ CMF ಫೋನ್ 1 ಇನ್ನೂ ಕೂಡ 15,000 ರೂಪಾಯಿನಲ್ಲಿ ಬೆಸ್ಟ್ ಫೋನ್ ಅಂತ ಚೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಸ್ವಲ್ಪ ದಿನ ವೇಟ್ ಮಾಡಿ. CMF 2 ಕೂಡ ಬರ್ತಿದೆ ಮತ್ತು ಸದ್ಯಕ್ಕೆ 15 ಬಜೆಟ್ ಅಲ್ಲಿ ಈ CMF ಫೋನ್ 1
ಕೂಡ ಒಂದು ಬೆಸ್ಟ್ ಆಪ್ಷನ್ ಇದೆ, ಇದನ್ನ ಕೂಡ ನೀವು ಚೂಸ್ ಮಾಡ್ಕೋಬಹುದು. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋನಲ್ಲಿ ಫುಲ್ ಇನ್ ಡೀಟೇಲ್ ಯಾವ ಹೊಸ ಫೋನ್ಸ್ಗಳು ಲಾಂಚ್ ಆಗ್ತಿದೆ, ನೀವು ಏನಕ್ಕೆ ವೇಟ್ ಮಾಡಬೇಕು, ಯಾಕೆ ವೇಟ್ ಮಾಡಬೇಕು, ಎಲ್ಲಿ ತನಕ ವೇಟ್ ಮಾಡಬೇಕು, ಐ ಹೋಪ್ ಎಲ್ಲ ಡೀಟೇಲ್ಸ್ ಸಿಕ್ಕಿದೆ ಅಂತ ಅನ್ಕೋತೀನಿ. ನೀವು ಯಾವ ಫೋನ್ಗೆ ಜಾಸ್ತಿ ಎಕ್ಸೈಟೆಡ್ ಇದ್ದೀರಾ, ಯಾವ ಫೋನ್ಗಾಗಿ ವೇಟ್ ಮಾಡ್ತಾರೆ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ಆನೆಸ್ಟ್ ಮತ್ತು ಇನ್ ಡೆಪ್ತ್ ಖತರ್ನಾಕ್ ಅಪ್ಕಮಿಂಗ್ ಫೋನ್ಸ್ಗಳು ಗಿಚ್ಚಿಗಲಿ ವಿಡಿಯೋಂದಿಗೆ. ಅಲ್ಲಿ ಗೈಸ್ ಇನ್ ನೆಕ್ಸ್ಟ್ ಒನ್. ನಮಸ್ಕಾರ.